ಉಳಿದಂಥದ್ದನ್ನು ನಾವು ಈ ರಾಜ್ಯ ಸರ್ಕಾರ ಏನು ಗೊಂದಲದ ಗೂಡಾಗಿದೆ, ಸಿಎಂ ಮತ್ತು ಡೆಪ್ಟಿ ಸಿಎಂ ಜಗಳದಲ್ಲಿ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಒಬ್ಬ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ಇದಿತ್ತು ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯ್ತು. ಏನೋ ಇವಾಗ ಬಂದಿರೋ ಸುದ್ದಿ ಪ್ರಕಾರ ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯಿತು. ಅವರು ಸಿದ್ದರಾಮಯ್ಯ ಮುಂದೆ 2028ಗೂ ಹಿಂಗೆ ಕಂಟಿನ್ಯೂ ಆಗ್ತತೆ, 28ವರೆಗೂ ಹಿಂಗೆ ಕಂಟಿನ್ಯೂ ಆಗ್ತತೆ ಅಂತ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಡಿಕೆ ಕೊಟ್ಟ ಮಾತು ಬಿಟ್ಟ ಬಾಣ ಅಂತ ಅವರು ಈ ಕಡೆ ಎದ್ದೋಗಿದ್ದಾರೆ. ಒಂದು ರೀತಿ ಬ್ರೇಕ್ಫಾಸ್ಟ್ ಬ್ರೇಕ್ ಆದಂತ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಕೂಡ ಇವತ್ತು ಬಹಳ ಅಭಿವೃದ್ಧಿಗೆ ಹೊಡೆತಾಗಿದೆ. ಅಧಿಕಾರಿಗಳಂತೂ ಮಜಾ ಹೊಡಿತಾ ಇದ್ದಾರೆ. ಆ ಪರಿಸ್ಥಿತಿ ಇರೋದ್ರಿಂದ ಈ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀರಿ. ಇದೇ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಲ್ಯಾಂಡ್ ಮಾಫಿಯಾ ಆಗೋಗ್ಬಿಟ್ಟಿದೆ. ಸೆಟಲ್ಮೆಂಟ್ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಆಗ್ತದೆ. ಒಂದೊಂದು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೂ 2 ಕೋಟಿವರೆಗೂ ಹೋಗ್ತಾ ಇದೆ. 2 ಕೋಟಿ ರೂಪಾಯಿವರೆಗೂ ಟ್ರಾನ್ಸ್ಫರ್ ದಂಧೆ ಯಥೇಚ್ಛವಾಗಿ ನಡೀತಾ ಇದೆ. ಈ ಎಲ್ಲ ವಿಚಾರಗಳನ್ನ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಲುವಳಿ ಸೂಚನೆ 69 ಈ ತರದ ತಗೊಂಡು ನಮ್ಮ 2 ಪಾರ್ಟಿಗಳು ಹಾಲು ಜೇನಿನಂತೆ ಒಟ್ಟಾಗಿ ನಿಂತು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಉಳಿದಂಥದ್ದನ್ನ ನಾವು ಈ ರಾಜ್ಯ ಸರ್ಕಾರ ಏನು ಗೊಂದಲದ ಗೂಡಾಗಿದೆ, ಸಿಎಂ ಮತ್ತು ಡೆಪ್ಟಿ ಸಿಎಂ ಜಗಳದಲ್ಲಿ ಒಂದು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಒಬ್ಬ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿ ಇವತ್ತು ಇದಿತ್ತು ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯ್ತು. ಏನೋ ಇವಾಗ ಬಂದಿರೋ ಸುದ್ದಿ ಪ್ರಕಾರ ಬ್ರೇಕ್ಫಾಸ್ಟ್ ಪಾರ್ಟಿ ಬ್ರೇಕ್ ಆಯಿತು. ಅವರು ಸಿದ್ದರಾಮಯ್ಯ ಮುಂದೆ 2028ಗೂ ಹಿಂಗೆ ಕಂಟಿನ್ಯೂ ಆಗ್ತತೆ, 28ವರೆಗೂ ಹಿಂಗೆ ಕಂಟಿನ್ಯೂ ಆಗ್ತತೆ ಅಂತ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಡಿಕೆ ಕೊಟ್ಟ ಮಾತು ಬಿಟ್ಟ ಬಾಣ ಅಂತ ಅವರು ಈ ಕಡೆ ಎದ್ದೋಗಿದ್ದಾರೆ. ಒಂದು ರೀತಿ ಬ್ರೇಕ್ಫಾಸ್ಟ್ ಬ್ರೇಕ್ ಆದಂತ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಇದು ಕೂಡ ಇವತ್ತು ಬಹಳ ಅಭಿವೃದ್ಧಿಗೆ ಹೊಡೆತಾಗಿದೆ. ಅಧಿಕಾರಿಗಳಂತೂ ಮಜಾ ಹೊಡಿತಾ ಇದ್ದಾರೆ. ಆ ಪರಿಸ್ಥಿತಿ ಇರೋದ್ರಿಂದ ಈ ಎಲ್ಲ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೀರಿ. ಇದೇ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಲ್ಯಾಂಡ್ ಮಾಫಿಯಾ ಆಗೋಗ್ಬಿಟ್ಟಿದೆ. ಸೆಟಲ್ಮೆಂಟ್ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಆಗ್ತದೆ. ಒಂದೊಂದು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೂ 2 ಕೋಟಿವರೆಗೂ ಹೋಗ್ತಾ ಇದೆ. 2 ಕೋಟಿ ರೂಪಾಯಿವರೆಗೂ ಟ್ರಾನ್ಸ್ಫರ್ ದಂಧೆ ಯಥೇಚ್ಛವಾಗಿ ನಡೀತಾ ಇದೆ. ಈ ಎಲ್ಲ ವಿಚಾರಗಳನ್ನ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಲುವಳಿ ಸೂಚನೆ 69 ಈ ತರದ ತಗೊಂಡು ನಮ್ಮ 2 ಪಾರ್ಟಿಗಳು ಹಾಲು ಜೇನಿನಂತೆ ಒಟ್ಟಾಗಿ ನಿಂತು ವಿಧಾನಸಭಾ ಅಧಿವೇಶನದಲ್ಲಿ ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ನಾವು ಮಾಡ್ತೀವಿ.